बाघमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बाघमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। ಈಗ ನಿಮ್ಮ ಪ್ರಚಾರ ಯಾವ ರೀತಿ ನಡೆಯುತ್ತದೆ? ನಿಮ್ಮಲ್ಲಿ ಈ ಸದಿಗೆಲ್ಲ ಮತಕ್ಷೇತ್ರ ಹೋಗ್ತಿರಲ್ಲ, ಏನು ಬಿಟ್ಕೊಂಡು ಹೋಗ್ತೀರಿ? ಏನು ಗುರಿಯಾಗಿ ಕೇಳ್ಕೇಸಿಂದ ನೀವು ಯಾವ ರೀತಿ ಮತ ಯಾಚನೆ ಮಾಡಬೇಕು? ನಮ್ಮ ಸಿಂದಗಿ ಪಕ್ಷ ಇದ್ದಿದ್ದು JDS ಗೆ ಒಂದು ಭದ್ರ ಬುನಾದಿ ಇದ್ದಂಗಿದೆ, JDS ಪಕ್ಷಕ್ಕೆ. ಆಮೇಲೆ ಆಲ್ರೆಡಿ ಈಗ ನಮ್ಮ JDS ನಿಂದ ಎರಡು ಟೈಮ್ ಶಾಸಕರಾಗಿದ್ದಾರೆ, 2 ಸಲ ಸಚಿವರನ್ನಾಗಿ ಮಾಡಿದ್ದಾರೆ. ನಮ್ಮ ಪಕ್ಷ ಮತ್ತೆ ಇಲ್ಲಿ ಕೆಲಸ ಬಹಳ ಮಾಡಿದೆ, ರೈತರ ಸಾಲ ಮನ್ನಾ ಮಾಡಿದೆ, ಆಮೇಲೆ ಇದು ತಾಲೂಕನ್ನಾಗಿ ಮಾಡಿದೆ, ನೀರಾವರಿ ಕೆಲಸಗಳನ್ನ ಮಾಡಿದೆ. ಇದನ್ನೆಲ್ಲ ಬ್ಯಾಕ್ಗ್ರೌಂಡ್ ಇಟ್ಕೊಂಡು, ಆಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಮಾವನವರಾದಂಥ ದಿವಂಗತ IB ಅಂಗಡಿ ಅವರು ಮಾಡಿರುವಂತಹ ಸಾರ್ವಜನಿಕ ಸೇವೆಗಳು, ಪಕ್ಷಕ್ಕಾಗಿ ಅವರು ದುಡಿದಿರುವಂತಹ ಎಲ್ಲ ಇದನ್ಗಳನ್ನ ಇಟ್ಕೊಂಡು ನಾವು ಮತವನ್ನು ಕೇಳ್ತೀವಿ. ಈಗ ನಿಮ್ಮನ್ನ ಈಗ ಜನ ಮಾತಾಡ್ಕೋತಾ ಇದ್ದಾರೆ, ಕಾಂಗ್ರೆಸ್ ಸೋಲಿಸೋದಕ್ಕೆ ನಿಮ್ಮನ್ನು ಹಾಕಿದ್ದಾರೆ ಅಂತ ಹೇಳಿ, ಈಗ ನೀವು ಯಾವ ರೀತಿ ಪ್ರತಿಕ್ರಿಯೆ? ಇಲ್ಲ, ನಾವು ಕಾಂಗ್ರೆಸ್ ಸೋಲಿಸ್ಬೇಕಂತ ಹೇಳಿ ನಿರ್ಧರಿಸಿಲ್ಲ. ಕುಮಾರಣ್ಣವ್ರು ಹೇಳಿದಂಗೆ ನಾವು 30-33% ಹೆಣ್ಮಕ್ಳಿಗೆ ನಾವು ಟಿಕೆಟ್ ನೀಡ್ತೀವಿ ಅಂತ ಹೇಳಿದ್ರು. ಇದರ ಮೇಲೆ ಆಮೇಲೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ನಮ್ಮ ಮಾವನವರು ರವಿಕಾಂತ್ ಪಾಟೀಲ್ ಅವರ ಇಲೆಕ್ಷನ್ಗೆ ಪ್ರಚಾರಕ್ಕೆ ಹೋಗುವ ಮುಂದಾಗಿ ಅವ್ರು ಆಕ್ಸಿಡೆಂಟ್ ಆಗಿ ಸಾವಿಗೀಡಾದರು. ಆಮೇಲೆ ಪಕ್ಷಕ್ಕಾಗಿನೇ ತಮ್ಮ ಪ್ರಾಣವನ್ನ ತ್ಯಾಗ ಮಾಡ್ಯಾರ ಅಂತ ಹೇಳಿ ಟಿಕೆಟ್ ನಮ್ಗೆ ನೀಡಿದ್ದಾರೆ. ಯಾರು ಸೋಲಿಸ್ಲಿ ಆಗ್ಲಿ ಗೆಲ್ಲಿಸ್ಲಿ ಆಗ್ಲಿ ಹಾಗೇನಿಲ್ಲ. ಹಂಗಿತ್ತಂದ್ರೆ ಕಾಂಗ್ರೆಸ್ ಅವ್ರು ಕೊಡ್ಬೇಕಾಗಿತ್ತು, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನ ನಮ್ಗೆ ಯಾಕೆ ಕೊಟ್ಟರು? ಕೊಡ್ಬೇಕಾಗಿತ್ತು, ಬೇರೆದವ್ರಿಗೆ ಯಾಕೆ ಕೊಡ್ಬೇಕಿತ್ತು? ನಾವ್ ಯಾರು ಸೋಲಿಸ್ಬೇಕಂತಿಲ್ಲ, ಏನಿಲ್ಲ, ನಮ್ಮ ಪಕ್ಷ ಗೆದ್ದು ಬರ್ಲಿ, ನಾನ್ ಗೆದ್ದು ಬರ್ಲಿ ಅಂತ ಹೇಳಿ ಟಿಕೆಟ್ ಕೊಟ್ಟಿದ್ದಾರೆ ಅಷ್ಟೇ. ನಿಮ್ಗೆ ಯಾವ ರೀತಿ ಹೋಪ್ ಐತಿ? ನಿಮ್ಮ ಜನರು ಯಾವ ರೀತಿ ನಿಮ್ಗೆ ಸ್ಪಂದಿಸ್ತಾರ ಅಂತ? ವ್ಯಕ್ತಿ ಪಕ್ಷ ಬಿಟ್ಟು ಹೋಗಿದ್ದಾನೆ, ಬಟ್ ನಿಷ್ಠಾವಂತ ಕಾರ್ಯಕರ್ತರು ಯಾರು ಪಕ್ಷ ಬಿಟ್ಟು ಹೋಗಿಲ್ಲ. ಎಲ್ಲ ಕಾರ್ಯಕರ್ತರು ನಮ್ಮ ಜೊತೆಯಾಗಿದ್ದಾರೆ ಮತ್ತು ಸಾರ್ವಜನಿಕರೆಲ್ಲರೂ ಮತ ಹಾಕ್ತಾರೆ, ಆಶೀರ್ವದಿಸ್ತಾರೆ ಅಂತ ಹೇಳಿ ಹೋಪ್ ಇಟ್ಕೊಂಡಿದ್ವಿ. ಯಾವ ರೀತಿ ನಿಮಗೆಲ್ಲ ಸಪೋರ್ಟ್ ಮಾಡ್ತಾರ ಅಂತ ನಿಮ್ಗೆ ಅನಿಸ್ತೈತಿ? ಈಗೆಲ್ಲ ಮತಕ್ಷೇತ್ರದಲ್ಲಿ ಯಾವ ರೀತಿ ನಿಮಗೆ ಬೆಂಬಲ ಕೊಡ್ತಾರ ಅಂತ ನಿಮ್ಗೆ ಅನಿಸ್ತದೆ? ನಮ್ಮ ಪಕ್ಷ ಮಾಡಿದ ಕಾರ್ಯದ ಮೇಲೆ. ಯಾಕಂದ್ರೆ ಯಾವುದೂ ಪಕ್ಷ ಆಗಲಿ ಸಾಲವನ್ನು ಮನ್ನಾ ಮಾಡಿದ್ದು ಫಸ್ಟ್ ನಮ್ಮ JDS ಪಕ್ಷನೇ. ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂತಹ ಕುಮಾರಸ್ವಾಮಿ ಅವರು, ಮಾಜಿ ಪ್ರಧಾನಮಂತ್ರಿ ಆದಂತಹ ದೇವೇಗೌಡ ಅವರು ನಮ್ಮ ಕರ್ನಾಟಕ ಜನರಿಗೆ, ನಮ್ಮ ಸಿಂದಗಿ ಜನರಿಗೆ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಆಲ್ಮೇಲನ್ ತಾಲೂಕನ್ನಾಗಿ ಮಾಡಿದ್ದಾರೆ, ಹಾರ್ಟಿಕಲ್ಚರ್ ಕಾಲೇಜನ್ನ ನೀಡಿದ್ದಾರೆ. ಇದೆಲ್ಲ ಇಟ್ಕೊಂಡು ಎಲ್ಲ ಜನ ನಮ್ಗೆ ಸಹಾಯ ಮಾಡ್ತಾರೆ ಅಂತ ಇಟ್ಕೊಂಡಿನಿ. ಆಲ್ರೆಡಿ 2 ಸಲ ಶಾಸಕರನ್ನಾಗಿನೂ ಆರ್ಶಿ ಕೊಟ್ಟಿದ್ದಾರಲ್ಲ. ನಾಮಿನೇಷನ್ ಯಾವಾಗ ಮಾಡ್ತಾ ಇದ್ರಿ? ನಾಳೆ ಯಾರು ಕುಮಾರಸ್ವಾಮಿ ಬರ್ತಾರೆ? ನಾಮಿನೇಷನ್ ನಮ್ದು 7ನೇ ತಾರೀಕಿದೆ, 7th ಅಕ್ಟೋಬರ್ಗಿದೆ. ಅದಕ್ಕೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಬರ್ತಾರೆ, ಪ್ರಜ್ವಲ್ ರೇವಣ್ಣ ಅವರು ಬರ್ತಾರೆ, ಜಿಲ್ಲಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಹಿರಿಯ ಕಾರ್ಯಕರ್ತರು ಎಲ್ಲ ಬರ್ತಾ ಇದ್ದಾರೆ. स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए, अभी नहीं तो कभी।